ನಮಸ್ಕಾರ ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಮುಖ್ಯವಾಗಿರುವಂತ ವಿಡಿಯೋ ಓಕೆನಾ. ಸೊ ಏನು ಬೇಸಿಕಲಿ ಈ ವಿಡಿಯೋದಲ್ಲಿ ಅಂದ್ರೆ ಫಸ್ಟು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕೊನೆಗೂ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಜೊತೆಗೆ ಗೃಹಲಕ್ಷ್ಮಿಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಏನಾದರೂ ಬಯಸ್ತಾ ಇದ್ರೆ ನಿಮಗೂ ಸಹ ಈ ವಿಡಿಯೋದಲ್ಲಿ ಒಂದಷ್ಟು ಮಾಹಿತಿನ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದಿರೋ ಹಾಗೆ ಕೊನೆವರೆಗೂ ನೋಡಿ, ಹಾಗೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯಕ್ಕೆ ಹೋಗಬೇಡಿ. ಸೊ ಇವಾಗ ಫಸ್ಟ್ ಗೃಹಲಕ್ಷ್ಮಿ ಬಗ್ಗೆ ಬಂದಿರುವಂತ ಒಂದಷ್ಟು ಅಪ್ಡೇಟ್ಸ್ಗಳ ಬಗ್ಗೆ, ಇದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂತ ಸ್ಟೇಟ್ಮೆಂಟ್ಗಳ ಬಗ್ಗೆ ಈ ವಿಚಾರನ ಫಸ್ಟ್ ನಾವು ಮಾತಾಡ್ತಾ ಹೋಗೋಣ. ಈಗ ಆಲ್ರೆಡಿ ನಮಗೆ 3 ತಿಂಗಳು ಹಣ ಬರಬೇಕಾಗಿದೆ. ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ ಅಂತ ಹೇಳಿ 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 ಇಷ್ಟು ದಿನ ಆಯಿತು. ಇನ್ನೂ ಇದ್ರ ಬಗ್ಗೆ ಒಂದಷ್ಟು ಅಪ್ಡೇಟ್ಸ್ಗಳಾಗಲಿ ಅಥವಾ ಇದ್ರ ಬಗ್ಗೆ ಏನಾದರೂ ಲೇಟೆಸ್ಟ್ ಆಗಿರುವಂಥ ಏನಾದರೂ ಪ್ರೋಸೆಸ್ಗಳು ಆಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಎಲ್ರಿಗೂ ಗೊಂದಲ ಇತ್ತು. ಸೊ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊನೆಗೂ ಇದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ನ ಪಾಸ್ ಮಾಡಿದ್ದಾರೆ. ಏನು ಅಂತ ಅಂದರೆ ಇಲ್ಲೂ ಕೂಡ ಸಮಸ್ಯೆ ಇದೆ. ಇವಾಗ ಏನಾಗಿದೆ ಅಂತ ಅಂದರೆ ಇವಾಗ ಜಾನ್ವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಕರೆಕ್ಟಾಗಿ ನಾವು ಲೆಕ್ಕ ಹಾಕಿದ್ರೆ 4 ತಿಂಗಳದು ಹಣ ಬರಬೇಕು. ಮೇನೂ ಬರ್ಬೇಕು ಆ್ಯಕ್ಚುಲಿ. ಹಂಗೆ ನೋಡೋಕೋದ್ರೆ ಇವಾಗ ನಮಗೆ ಇವಾಗ ಆಲ್ರೆಡಿ ನಾವು ಜೂನಿಗೆ ಬಂದಾಗೋಯ್ತು. ಇವ್ರು ಏನು ಮಾಡ್ತಾ ಇದ್ದಾರೆ ಇವಾಗ, ಓಕೆ ನಮಗೆ ಹೋದ ತಿಂಗಳದು ಈ ತಿಂಗಳು ಬರುತ್ತೆ, ಓಕೆ ಹೋದ ತಿಂಗಳದ್ದು ನಾವು ಸ್ಕಿಪ್ ಮಾಡೋಣ. ಹಂಗೆ ನೋಡೋಕೋದ್ರೆ ಇವಾಗ 3 ತಿಂಗಳು ಹಣ ನಮಗೆ ಬರಬೇಕಾಗಿದೆ. ಸೊ ಜಾನ್ವರಿ ಫೆಬ್ರವರಿದು ನಾವು ಆಲ್ರೆಡಿ ಇವಾಗ ಬಿಲ್ನ ರೇಸ್ ಮಾಡಾಗಿದೆ. ಏಪ್ರಿಲ್ದು ನಾನು ಆಲ್ರೆಡಿ ಬಿಲ್ನ ರೇಸ್ ಮಾಡಾಗಿದೆ. ಇನ್ನು 1 ವಾರದ ಒಳಗೆ ನಿಮಗೆ ಗೃಹಲಕ್ಷ್ಮಿ ಹಣ ಪೆಂಡಿಂಗ್ ಇರುವಂಥದ್ದು ಬರುತ್ತೆ. ಆದರೆ ಸಮಸ್ಯೆ ಆಗ್ತಾ ಇರುವಂಥದ್ದು ಮಾರ್ಚ್ ತಿಂಗಳದು ಅಂತ ಹೇಳಿದ್ದಾರೆ. ವರ್ಷ ಎಂಡು ಗೊತ್ತು, ಇಯರ್ ಎಂಡು ಎಲ್ಲ ಇರುತ್ತೆ ಅಂತ ಹೇಳಿ, ಬಟ್ ವರ್ಷದ ಎಂಡು ಮುಗೀತು, ಎಲ್ಲ ಮುಗೀತು. ಇನ್ನೇನೋ ಜನ IT ಫೈಲ್ ಮಾಡೋದಕ್ಕೂ ಶುರು ಆಗುತ್ತೆ, ಇನ್ನೇನು ಟ್ಯಾಕ್ಸ್ ಫೈಲು ಶುರು ಆಗುತ್ತೆ. ಸೊ ಇವರು ನೆಪಗಳನ್ನ ಕೊಟ್ಕೊಂಡು ಇವಾಗ ಮಾರ್ಚ್ ತಿಂಗಳದು ನಮಗೆ ಬಹಳ ಸಮಸ್ಯೆ ಆಗ್ತಾ ಇದೆ, ಇದನ್ನ ನಾವು ಕೊಡೋದಕ್ಕೆ ತೊಂದರೆ ಆಗ್ತಾ ಇದೆ, ಟೆಕ್ನಿಕಲ್ ಇಶ್ಯೂ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಬಟ್ ಆ ಮಾರ್ಚ್ ತಿಂಗಳದು ಬಿಟ್ಟು ಜಾನ್ವರಿ, ಫೆಬ್ರವರಿ ಮತ್ತು ಏಪ್ರಿಲ್ ತಿಂಗಳದು ನಾವು ಇನ್ವಾಯ್ಸ್ನ ರೈಸ್ ಮಾಡಿದ್ದೀವಿ. ಇವಾಗ ನಿಮಗೆ ಖಾತೆಗಳಿಗೆ ಹಣ ಇನ್ನು 1 ವಾರದಲ್ಲಿ ಬರಬಹುದು ಅಂತ ಕೂಡ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. 1 ವಾರದಲ್ಲಿ ಇವ್ರು ಕೊಟ್ಟಿದ್ದಿದ್ರೆ ಇದಿಷ್ಟು ಬೇಗ ಕ್ಲಿಯರೆನ್ಸ್ ಆಗ್ತಾ ಇತ್ತು. ಯಾವತ್ತೋ ಈ ಟೆನ್ಷನ್ ಎಲ್ಲ ಮರೆತು ಆರಾಮಾಗಿ ಮಹಿಳೆಯರು ಈ ಅಮೌಂಟ್ಗೆ ಡಿಪೆಂಡ್ ಆಗಿರೋರೆಲ್ಲ ಇಷ್ಟೊತ್ತಿಗೆ ಆಲ್ರೆಡಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದಿರ ಆರಾಮಾಗಿರ್ತಿದ್ರು. ಬಟ್ ಇವಾಗ ಈ ಒಂದು ಸ್ಟೇಟ್ಮೆಂಟ್ನ ಕೊಟ್ಟ ಮೇಲೆ ಮತ್ತೊಂದಷ್ಟು ಓಕೆ ಇನ್ನೊಂದು ವಾರದಲ್ಲಿ ಬರುತ್ತೆ ಅಂತ ಹೇಳಿ ಮಹಿಳೆಯರು ಏನು ಮಾಡ್ತಾರೆ, ಕಮಿಟ್ಮೆಂಟ್ಗಳನ್ನ ಮಾಡ್ಕೊತಾರೆ. ಸರಿ ಇವಾಗ ಹೆಂಗೂ 3 ತಿಂಗಳ ಹಣ ಬರುತ್ತಲ್ಲ, ಏನಾದರೂ ಕಮಿಟ್ಮೆಂಟ್ ಮಾಡ್ಕೊಳ್ಳೋ ಅಥವಾ ಕೈ ಸಾಲ ತಗೊಂಡು ಅದನ್ನ ತೀರ್ಸೋಣ, ಹೆಂಗೂ 1 ವಾರದಲ್ಲಿ ಬರುತ್ತಲ್ಲ ಅನ್ನೋ ಒಂದು ತಲೆ ಉದ್ದೇಶ ಇಟ್ಕೊಂಡು ಮಹಿಳೆಯರು ಮಾಡುವಂಥ ಚಾನ್ಸಸ್ಗಳಿರುತ್ತೆ. ತಿಂಗಳು ಸ್ಟಾರ್ಟ್ ಆಗಿದೆ, ಇವಾಗ ರೇಷನ್ನ ತಗೋಬೇಕು, ಎಲ್ಲ ಮಾಡಬೇಕು, ಕಮಿಟ್ಮೆಂಟ್ಗಳಿರುತ್ತೆ ತಿಂಗಳು ಸ್ಟಾರ್ಟಿಂಗಲ್ಲಿನೇ. ಸೊ ಈ ಥರ ಕಮಿಟ್ಮೆಂಟ್ ಇದ್ದಾಗ ಇವ್ರ ಥರ ಸುಳ್ಳು ಭರವಸೆ ಕೊಡ್ತಾರಲ್ಲ, ಸುಳ್ಳು ಭರವಸೆನೇ ಇವ್ರನ್ನ ನಂಬೋವಂಥ ಪರಿಸ್ಥಿತಿನೇ ಇಲ್ದಂಗೆ ಆಗೋಗ್ಬಿಡಿದೆ. ಇವಾಗ ಹಣ ಬಂದು ಜಮಾ ಆಗೋವರೆಗೂ ಯಾರಿಗೂ ಗ್ಯಾರಂಟಿ ಇಲ್ಲ ಈ ಗೃಹಲಕ್ಷ್ಮಿ ಮಾತ್ರ. ಯಾಕಂದರೆ ಪದೇ ಪದೇ ಹೇಳ್ತಾರೆ, ಪದೇ ಪದೇ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾರೆ. ಬೇರೆ ವಿಚಾರಗಳ ಬಗ್ಗೆ, ಕನ್ನಡ ವಿಚಾರಗಳ ಬಗ್ಗೆ ಧ್ವನಿ ಎತ್ತಿ ಅಥವಾ ಕನ್ನಡ ವಿಚಾರಗಳಿಗೆ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ, ಹಿಂದಿ ಅವರಿಂದ ಕೆಲವೊಂದಷ್ಟು ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಏನು ನಡೀತಿದೆ ಅದಕ್ಕೆ ಧ್ವನಿ ಎತ್ತಿ ಅಂದರೆ ಸರ್ಕಾರದವರು ತುಟ್ಟಕ್ ಪಿಟಿಕ್ ಅನ್ನಲ್ಲ. ಈ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಕೊಡ್ತೀನಿ ಅಂತ ಹೇಳ್ತಾರೆ, ಕರೆಕ್ಟ್ ಸಮಯಕ್ಕೆ ಕೊಡೋದಿಲ್ಲ. ಇವ್ರನ್ನ ನಂಬಿ ಓಟ್ ಹಾಕಿರುವಂಥವ್ರು ಬೇಜಾರು ಮಾಡ್ಕೊತಾರೆ. ಮುಂದಿನ ಸತಿ ಎಲೆಕ್ಷನ್ ಓಟ್ ಹಾಕ್ಬೇಕಾದ್ರೆ 1000 ಸತಿ ಯೋಚನೆ ಮಾಡುವಂಥ ಪರಿಸ್ಥಿತಿ ಕೂಡ ಬರುತ್ತೆ. ಆಲ್ರೆಡಿ ಬಹಳಷ್ಟು ಜನಕ್ಕೆ ಇದ್ರ ಬಗ್ಗೆ ಫೀಡ್ಬ್ಯಾಕ್ಗಳು ಬಂದುಬಿಟ್ಟಿದೆ. ಏನಪ್ಪ ಇದು ಸರ್ಕಾರದವರು ಈ ಥರ ಹೊಟ್ಟೆ ಉರಿಸ್ತಾ ಇದಾರಲ್ಲ ಅಂತ ಹೇಳಿ ಬೇಜಾರು ಕೂಡ ಮಾಡ್ಕೊಂಡಿದ್ದಾರೆ. ಮುಂದಿನ ಸತಿ ನಿಮಗೆ ಓಟ್ ಹಾಕ್ಬೇಕಾದ್ರೆ 1000 ಸತಿ ಯೋಚನೆ ಮಾಡಬೇಕಾಗುತ್ತೆ ಖಂಡಿತವಾಗ್ಲೂ. ಯಾಕಂದರೆ ಕಮಿಟ್ಮೆಂಟ್ ಎಲ್ಲರಿಗೂ ಇರುತ್ತೆ. ನೀವು ಅರ್ಥ ಮಾಡ್ಕೋಬೇಕು, ಜನರಿಂದ ನೀವು, ನಿಮ್ಮಿಂದ ಜನ ಅಲ್ಲ. ನಾವು ಓಟ್ ಹಾಕಿರೋದಕ್ಕೆ ನೀವು ಅವತ್ತಲ್ಲಿ ಕೂತ್ಕೊಂಡಿದ್ದೀರಾ, ಇವತ್ತು ನಮ್ಮನ್ನೇ ನೀವು ಆಳ್ತಾ ಇದ್ದೀರಾ. ನಾವು ಹೇಳ್ದಂಗೆ ನೀವು ಕೇಳಬೇಕು, ನಮ್ಮ ಸಮಸ್ಯೆಗಳನ್ನ ನೀವು ಕೇಳಬೇಕು. ಬಟ್ ನಿಮ್ಮ ಜಾಬ್ ತುಂಬಿಸ್ಕೊಂಡು ಬಡವ್ರಿಗೆ ಹೊಟ್ಟೆ ಉರಿಸ್ತಾ ಇದ್ದೀರಾ, ಇಷ್ಟೇ ಫ್ಯಾಕ್ಟ್ ಆಗಿರೋದು. ಅದಕ್ಕೇ ಬೇರೆ ದೇಶಗಳಲ್ಲಿ ನಾನು ಹೋಗಿ ಬರ್ತಾ ಇರ್ತೀನಲ್ಲ ಟ್ರಾವೆಲ್ ಕಂಟೆಂಟ್ಗಳನ್ನ ಟ್ರಾವೆಲ್ ಮಾಡಿದಾಗ ಎಷ್ಟು ದೇಶಗಳು ಉದ್ಧಾರ ಆಗಿದೆ. ನಾವು ಕಟ್ಟುವಂಥ ಟ್ಯಾಕ್ಸ್ ದುಡ್ಡುಗಳು ಏನಿದೆಯಲ್ಲ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಟ್ಯಾಕ್ಸ್ ದುಡ್ಡು ಆ ದೇಶದಲ್ಲಿ ಹೆಂಗೆ ಅಂದರೆ, ನಾನು ರೀಸೆಂಟಾಗಿ ಯುರೋಪ್ಗೆ ಹೋಗಿದ್ದೆ, ಒಂದು ಸಣ್ಣ ವಿಚಾರ ಹಂಚ್ಕೊತೀನಿ. ಯುರೋಪ್ಗೆ ಹೋಗಿದ್ದೆ, ಅಲ್ಲಿ ಕೆಲಸ ಮಾಡೋರು 40% ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಏನೇ ಸಂಬಳ ಬಂದರೂ ಅದರಲ್ಲಿ 40% ಟ್ಯಾಕ್ಸ್ ಕಟ್ಟಬೇಕು. ನಮ್ಮಲ್ಲಿ ಹೆಂಗೆ 18% ಅಥವಾ 12 ಲಕ್ಷ ಮೇಲಿರೋರು ಟ್ಯಾಕ್ಸ್ ಪೇ ಮಾಡಬೇಕು ಆ ಥರ ಎಲ್ಲ ರೂಲ್ಸ್ ಇರುತ್ತೆ. ಅಲ್ಲಿ 40% ಫಿಕ್ಸು ಎಲ್ಲರಿಗೂ. ಈ 40%ಅಲ್ಲಿ ಎಷ್ಟು ಚೆನ್ನಾಗಿ ಡೆವಲಪ್ ಮಾಡ್ತಾ ಇದ್ದಾರೆ ಗೊತ್ತಾ ದೇಶನ. ರೋಡ್ಸ್ ಆಗಿರ್ಬೋದು, ಟೆಕ್ನಾಲಜಿಗಳಾಗಿರ್ಬೋದು, ಜನರಿಗೆ ಬೇಕಾಗಿರುವಂಥ ವ್ಯವಸ್ಥೆಗಳಾಗಿರ್ಬೋದು, ಎಷ್ಟು ಚೆನ್ನಾಗಿ ಡೆವಲಪ್ ಮಾಡ್ತಾ ಇದ್ದಾರೆ.
ಟ್ಯಾಕ್ಸ್ ದುಡ್ಡಿಂದ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಆದರೆ ನಮ್ಮಲ್ಲಿ ಟ್ಯಾಕ್ಸ್ ದುಡ್ಡಲ್ಲಿ ಇವ್ರ ಜಾಬ್ನ ತುಂಬಿಸ್ಕೊತಾ ಇದ್ದಾರೆ. ದೇಶ ಉದ್ಧಾರ ಮಾಡುವಂಥ ಕೆಲಸ ಮಾಡ್ತಾ ಇಲ್ಲ, ಬಟ್ ಅವ್ರ ಮನೆ ಉದ್ಧಾರ ಮಾಡ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸೊ ಆ ಫಾರಿನ್ ಕಂಟ್ರೀಸ್ಗೆಲ್ಲ ಹೋಗಿ ಟ್ರಾವೆಲ್ ಮಾಡ್ಕೊಂಡು ಬಂದಾಗ ನಮ್ಮ ದೇಶಕ್ಕೆ ನಾವು ವಾಪಸ್ ಬಂದಾಗ ಏನಿದು ಹಿಂಗಿದೆಯಲ್ಲ ಅನ್ನೋಷ್ಟು ಬೇಜಾರಾಗುತ್ತೆ. ಸಿ ಎಂಡ್ ಆಫ್ ದ ಡೇ ನಮ್ಮ ದೇಶ ಅದನ್ನು ಬಿಟ್ಕೊಡೋಕ್ಕಾಗಲ್ಲ. ಬಟ್ ಏನಂದರೆ ಸಣ್ಣ ಕೊರಗು ಒಂದು ಕಾಣುತ್ತೆ. ಆವಾಗ ಅಲ್ಲಿದ್ದಂಥ ರಾಜರು ಅಥವಾ ಅಲ್ಲಿದ್ದಂಥ ದೊಡ್ಡವರೆಲ್ಲ ಏನು ಮಾಡ್ತಿದ್ರು, ನಮ್ಮ ಇಂಡಿಯನ್ ಆರ್ಕಿಟೆಕ್ಚರ್ ನೋಡಿ, ನಮ್ಮ ಇಂಡಿಯನಲ್ಲಿ ಇದ್ದಿದ್ದಂಥ ಕಲ್ಚರ್ಗಳನ್ನ ನೋಡಿ ಅಲ್ಲಿ ಡೆವಲಪ್ಮೆಂಟ್ ಮಾಡೋದಕ್ಕೆ ಹೋದರು. ನಮ್ಮನ್ನು ಆಧಾರವಾಗಿ ಇಟ್ಕೊಂಡು ಇವತ್ತು ಆ ದೇಶಗಳು ಬಂದಿದ್ದಂಥದ್ದು. ಬಟ್ ಇವಾಗ ಅವರು ಉದ್ಧಾರ ಆದರೂ ನಾವು ಉದ್ಧಾರನೇ ಆಗ್ತಾ ಇಲ್ಲ. ಇದು ಸಮಸ್ಯೆ ಆಗಿರುವಂಥದ್ದು. ಸೊ ದುಡ್ಡೆಲ್ಲ ಜೋಬಿಗೆ ಹೋಗ್ತಾ ಇದೆ. ಜನರಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಡೋದ್ರಲ್ಲಿ ನಮ್ಮ ಒಂದು ಯಾವ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅಥವಾ ಈ ಪಕ್ಷ ಆ ಪಕ್ಷ ಅನ್ನೋದು ಅಲ್ಲ, ಓವರ್ ಆಲ್ ಹೇಳ್ತಾ ಇರೋದು ಡೆವಲಪ್ಮೆಂಟ್ ಅನ್ನೋ ಒಂದು ವಿಚಾರದಲ್ಲಿ ತುಂಬಾ ಹಿಂದುಳಿತಾ ಇದೆ. ಟ್ಯಾಕ್ಸ್ನೆಲ್ಲ ತೊಗೊಂಡೋಗಿ ಅವ್ರು ಜೋಬಿಗೆ ಹಾಕೊತಾ ಇದ್ದಾರೆ. ಇವತ್ತು ರೋಡ್ಗಳಲ್ಲಿ ಹಳ್ಳ ಹಂಪು, ಮಳೆ ಶುರುವಾಯಿತು. ಆ್ಯಕ್ಚುಲಿ ಈ ಟೈಮಲ್ಲಿ ಆಕ್ಸಿಡೆಂಟ್ಗಳು ಅಥವಾ ಈ ಹಳ್ಳ ಹಂಪು ಚೇಂಬರ್ಗಳು ಓಪನ್ ಆಗುವಂಥದ್ದು, ಬೆಂಗಳೂರಿಗೆ ನೀರು ತುಂಬಿಕೊಳ್ಳುವಂಥದ್ದು, ಈ ಥರ ಎಲ್ಲ ಅನ್ಡೆವಲಪ್ಡ್ ಮಾಡ್ತಾ ಇದ್ದಾರಲ್ಲ, ಇದೆಲ್ಲ ಸಮಸ್ಯೆ ಇದೇನೆ. ಸೊ ನೀವು ಸ್ವಲ್ಪ ಎಜುಕೇಟೆಡ್ ಆಗಿದ್ರೆ, ಮಿನಿಸ್ಟ್ರುಗಳು ಅಥವಾ ಯಾರು ಬರ್ತೀರಾ ಸೀಟ್ಗಳಿಗೆ ಎಜುಕೇಟೆಡ್ ಆಗಿರಿ. ಅನ್ಎಜುಕೇಟೆಡ್ಗಳನ್ನ ಕೂರಿಸಿದ್ರೆ ಇದೇ ಸಮಸ್ಯೆ ಆಗೋದು. ಯೂತ್ಸ್ಗಳಿಗೆ ಅವಕಾಶ ಕೊಡಿ. ವಯಸ್ಸಾಗಿರೋರ್ಗೆ ಎಷ್ಟಂತ ಅವಕಾಶ ಕೊಡ್ತೀರಾ? ಅವ್ರ ದುಡ್ಡು ಅವ್ರ ಜಾಬ್ ತುಂಬ್ಕೋತಾರೆ. ಓದ್ತಾ ಇರುವಂಥವ್ರಿಗೆ ಇಲ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇರೋರು, ಡಾಕ್ಟ್ರು ಮಾಡ್ತಾ ಇರೋರು ನಮ್ಮ ಕರ್ನಾಟಕದಲ್ಲಿ ಎನ್ಕರೇಜ್ ಮಾಡ್ತಾ ಇಲ್ಲ ಅಂತ ಊರು ಬಿಟ್ಟು ಅವರು ಬೇರೆ ಕಡೆ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ. ಬೇರೆ ಊರವ್ರಿಗೆ ಇಲ್ಲಿ ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿ ಬೇರೆಯವರೆಲ್ಲ ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಸೊ ಇಲ್ಲೇನಾಗಿದೆ, ಸಮಸ್ಯೆಗಳು 108 ಇರೋದ್ರಿಂದ ನಮ್ಮ ದೇಶ ಉದ್ಧಾರ ಆಗೋದಕ್ಕೆ ಇಲ್ಲಿ ಅವಕಾಶನೇ ಕೊಡ್ತಾ ಇಲ್ಲ. ಬೇಜಾರಾಗುತ್ತೆ. ಇಷ್ಟು ಡೆವಲಪ್ಮೆಂಟ್ ಮಾಡ್ಬೋದಿತ್ತಲ್ಲ. ತುಂಬ ಟ್ಯಾಕ್ಸ್ ಪೇ ಮಾಡ್ತಾರೆ ಆ್ಯಕ್ಚುಲಿ ಇಂಡಿಯನ್ಸ್ ಬೇರೆ ಕಂಟ್ರಿಗಿಂತ ಕಂಪೇರ್ ಮಾಡಿದ್ರೆ. ಯಾಕಂದರೆ ಇಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇದೆ. ಅವರು ಪರ್ಸೆಂಟೇಜ್ ವೈಸು ಟ್ಯಾಕ್ಸ್ ಜಾಸ್ತಿ ಪೇ ಮಾಡ್ಬೋದು, ಬಟ್ ಅವ್ರ ಪಾಪ್ಯುಲೇಷನ್ ವೈಸ್ ಅವರು ಕಮ್ಮಿ ಇದ್ದಾರೆ. ನಮ್ಮಲ್ಲಿ ಪಾಪ್ಯುಲೇಷನ್ನು ಜಾಸ್ತಿ, ಟ್ಯಾಕ್ಸು ಜಾಸ್ತಿ. ಸೊ ಆದ್ರೂ ದುಡ್ಡು ತೊಗೊಂಡ್ರು ಉದ್ಧಾರ ಮಾಡ್ತಾ ಇಲ್ಲ. ಈ ಕಡೆ 5 ಗ್ಯಾರಂಟಿ ಕೊಡ್ತೀವಿ, ಆ ಯೋಜನೆ ಕೊಡ್ತೀವಿ ಅಂತ ಹೇಳಿ ಜನರಿಗೆ ಬಕ್ರ ಮಾಡಿ ಎಲೆಕ್ಷನ್ಗಳಲ್ಲಿ ಓಟ್ ಹಾಕಿಸ್ಕೊಂಡು ಮತ್ತೆ ಅದನ್ನು ಕರೆಕ್ಟ್ ಸಮಯಕ್ಕೆ ಕೊಡದೇ ಇರುವಂಥದ್ದು, ಇದೆಲ್ಲ ಸಮಸ್ಯೆಗಳು ಸಿಕ್ಕಾಪಟ್ಟೆ ಇರುವಂಥದ್ದು. ಸೊ ಇದು ಫ್ಯಾಕ್ಟ್. ಆ್ಯಕ್ಚುಲಿ ಬೇಜಾರು ಮಾಡ್ಕೋಬೇಡಿ, ಬಟ್ ಇದು ಫ್ಯಾಕ್ಟ್. ನೀವು ಹೊರದೇಶಕ್ಕೆ ಹೋದಾಗ ಈ ಎಕ್ಸ್ಪೀರಿಯನ್ಸ್ಗಳು ಆಗಿದ್ದರೆ, ನಿಮಗೂ ಇದೇ ಥರ ಅನಿಸಿದರೆ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ಹೋಗಿಲ್ಲ ನಾನು, ಹೆಂಗಿರುತ್ತೆ ನಮ್ಮ ಟೆಕ್ನಾಲಜಿ ವೈಸು, ನಾನು ದೇಶ ಉದ್ಧಾರ ಮಾಡಿ ಅವ್ರಿಗೆ ದುಡ್ಡು ಕೊಟ್ಟು ಟೂರಿಸಮ್ ಇಂಪ್ರೂವ್ ಮಾಡಿ ಅಂತ ಹೇಳ್ತಾ ಇಲ್ಲ, ತಿಳ್ಕೊಳ್ಳೋದಕ್ಕೆ ತುಂಬ ಇರುತ್ತೆ. ಸೊ ಟ್ರಾವೆಲ್ ಪ್ಲಾನ್ಸ್ ಇದ್ದರೆ ಟ್ರಾವೆಲ್ ಮಾಡಿ, ನೋಡಿ ಪ್ರಪಂಚ ಹೆಂಗಿದೆ, ನಾವು ಹೇಗಿದ್ದೀವಿ, ಅವರೆಲ್ಲ ಹೇಗಿದ್ದಾರೆ, ಹೇಗೆ ಉದ್ಧಾರ ಆಗ್ಬಿಡವ್ರೆ ಅಂತ ಬೇಜಾರಾಗುತ್ತೆ. ಸೊ ಎನಿವೇಸ್, ಈ ಗೃಹಲಕ್ಷ್ಮಿ ಯೋಜನೆ ಹಣ ಇಲ್ಲಿಗೆ ಬಂದಿದೆ, ಕೊಡ್ತೀನಿ ಅಂತ ಹೇಳೋರೆ. ನೋಡೋಣ ಇನ್ನು ಏನೇನು ಆಟಾಡಿಸ್ತಾರೆ ಅಂತ. ಇದ್ರ ಜೊತೆಗೆ ಗೃಹಲಕ್ಷ್ಮಿಗೆ ಏನಾದರೂ ಹೊಸದಾಗಿ ಅಪ್ಲಿಕೇಶನ್ಗಳು ಹಾಕಬೇಕು ಅಂತ ಇದ್ದರೆ ಅವಕಾಶ ಓಪನ್ ಆಗಿದೆ. ಬೆಂಗಳೂರನ್ನು, ಕರ್ನಾಟಕ, ಒಂದು ಗ್ರಾಮೀಣ, ಎಲ್ಲಿ ಬೇಕಾದರೂ ಹೋಗಿ CSC ಕೇಂದ್ರಗಳಲ್ಲಿ ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಬೋದು. ಹೆಣ್ಮಕ್ಳು ನಿಮ್ಮ ವಿಚಾರಗಳನ್ನ ನೆನ್ಪಿಟ್ಕೊಳ್ಳಿ. ರೇಷನ್ ಕಾರ್ಡಲ್ಲಿ ಮನೆ ಮುಖ್ಯಸ್ಥರ ಹೆಸರು ಹೆಣ್ಮಕ್ಳದಿರಬೇಕು. ನಿಮ್ಮ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಜಾತಿ ಪ್ರಮಾಣ ಪತ್ರ, ಹಾಗೆಯೇ ನಿಮ್ಮ ವರ್ಷದ ಆದಾಯದ ಒಂದು ಇನ್ಕಮ್ ಸರ್ಟಿಫಿಕೇಟ್ ತಗೊಂಡು ಹೋಗಿ ಬೆಂಗಳೂರಿನಲ್ಲಿ ಅಪ್ಲಿಕೇಶನ್ನ ಸಲ್ಲಿಸ್ಬೋದು. ಇದಕ್ಕೆ ನಿಮಗೆ ಕೊನೆ ದಿನಾಂಕ ಆಗಲಿ ಅಥವಾ ಇದೇ ಲಾಸ್ಟ್ ಡೇಟ್ ಅನ್ನೋದಾಗಲಿ ಏನೂ ಇಲ್ಲ. ಎಲಿಜಿಬಲ್ ಆಗಿದ್ದೀನಿ, ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೆ ಅನ್ನೋದಾದರೆ ಅಪ್ಲಿಕೇಶನ್ನ ಸಲ್ಲಿಸ್ಬೋದು ಬೆಂಗಳೂರಿನ ಕರ್ನಾಟಕವನ್ನಲ್ಲಿ. ಸೊ ಇದು ಗೃಹಲಕ್ಷ್ಮಿಯ ಒಂದು ವಿಚಾರಗಳು. ಗ್ಯಾರಂಟಿ ಯೋಜನೆ ಅಡಿಯಲ್ಲಿ ಕೊಡಬೇಕಾಗಿರೋದನ್ನು ಕರೆಕ್ಟಾಗಿ ಕೊಟ್ಟರೆ ಜನರು ಮುಂದಿನ ಸಲ ನಿಮ್ಮನ್ನ ಬೆಳೆಸ್ತಾರೆ. ಇಲ್ಲ ಅಂತ ಹೇಳಿದ್ರೆ ಇವಾಗಲೇ ನಿಮ್ಮನ್ನು ಕಟ್ ಡೌನ್ ಮಾಡ್ತಾರೆ. ಇದು ಫ್ಯಾಕ್ಟ್. ನಿಮಗೂ ಇದೇ ಥರ ಅನ್ನಿಸ್ತಾ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ನೋಡೋಣ ಮುಂದೆ ಏನೇನು ಡೆವಲಪ್ಮೆಂಟ್ ಮಾಡ್ತಾರೋ ಅಥವಾ ಹೇಳಿರೋದನ್ನು ಫಸ್ಟು ಕೊಡ್ತಾರೋ, ಎಲ್ಲದಕ್ಕೂ ಉತ್ತರ ಇವರೇ ಕೊಡಬೇಕು. ಬಾಯ್ ಬಡ್ಕೊಂಡು ನಾವೇ ಅವ್ರ ಹಿಂದೆ ಬಿದ್ದು ಕೇಳಿ ಉತ್ತರನ ತಗೊಳ್ಳುವಂಥ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ. ಅವ್ರು ನಮ್ಮಿಂದ ಬಿದ್ದು ಒಟ್ಟು ಕೇಳಿದ್ರು, ಇವಾಗ ನಾವು ಅವ್ರ ಹಿಂದೆ ಬಿದ್ದು ನಮಗೆ ಬರಬೇಕಾಗಿರೋ ಕಾಸು ಕೊಡಿ ಅನ್ನೋ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ. ಫ್ಯಾಕ್ಟ್. ಏನು ಮಾಡೋಕ್ಕಾಗಲ್ಲ, ಇದು ಬದಲಾಗೋಕ್ಕೆ ಅವರು ಬಿಡೋದಿಲ್ಲ. ನಾವು ಬದಲು ಮಾಡ್ಕೋಬೇಕು. ಆದರೆ ನಾವು ಮಾಡ್ಕೊಂಡ್ರು ಅವ್ರು ಅದನ್ನು ಇಂಪ್ಲಿಮೆಂಟ್ ಮಾಡಲ್ಲ. ಇಷ್ಟೇ ಫ್ಯಾಕ್ಟ್ ಇದು. ಸೊ ನೋಡೋಣ, ನೆಕ್ಸ್ಟ್ ಏನಾದರೂ ಅಪ್ಡೇಟ್ಸ್ಗಳು ಬಂದಾಗ ಖಂಡಿತ ವಿಡಿಯೋ ಮಾಡಿ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಸರಳ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ, ವಿಡಿಯೋನ ಶೇರ್ ಮಾಡಿ. ಹಾಗೆ ಸಿಗೋಣ ಮತ್ತೊಂದಷ್ಟು ವಿಡಿಯೋ ಒಂದಿಗೆ. ನಮಸ್ಕಾರ.